ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಇರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹತ್ತಿರ ಇರುವಂತಹ ಸೂಳೆಕೆರೆ ಎನ್ನುವಂತಹ ಕೆರೆಯ ಬಳಿ ಬಂದಿದ್ದೇವೆ. ಇದಕ್ಕೆ ಇತ್ತೀಚೆಗೆ ಸರ್ಕಾರ ಶಾಂತಿ ಸಾಗರ ಅಂತ ಮರುನಾಮಕರಣವನ್ನ ಮಾಡಿದೆ. ಹೌದು, ಈ ಕೆರೆಯನ್ನ ನೋಡಿದ್ರೆ ನಿಜಕ್ಕೂ ಮೈ ಮರೆಯೋದೊಂದು ಖಂಡಿತ. ಇದೊಂದು ಹೆಣ್ಣು ಮಗಳ ಸಾಧನೆಯೇ ಸರಿ. ಹಾಗಿದ್ರೆ ಈ ಕೆರೆಗೆ ಸೂಳೆಕೆರೆ ಅಂತ ಕರೆಯೋದಾದ್ರೂ ಹೇಗೆ? ಬರೀ ಕೇವಲ ಒಬ್ಬ ಹೆಣ್ಣು ಮಗಳು ಈ ಕೆರೆಯನ್ನ ಕಟ್ಟಿದಂತಹ ಇತಿಹಾಸವಾದ್ರೂ ಏನು ಅನ್ನೋದನ್ನ ನಾನೊಂದು ಸಣ್ಣ ಪರಿಚಯದ ಮೂಲಕ ತಿಳಿಸ್ಕೊಡೋದು ನನ್ನ ಪ್ರಯತ್ನ ಆಗಿರುತ್ತೆ. ನನ್ನ ಹೆಸರು ವೆಂಕಟರಮಣ ಅಂತೇಳಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ಹೀಗೆ ಬರ್ತಾ ಇಲ್ಲಿ ಶಾಂತಿ ಸಾಗರ ಅಂತ ಇದು ನೋಡ್ಬೋದು ನೀವು. ಈ ಕೆರೆ ಬಹಳ ವಿಶಾಲವಾದ ಕೆರೆ. ಇದು ಸುಮಾರು 6,500 ಎಕರೆ ಇದೆ ಈ ಕೆರೆ. ಬನ್ನಿ ಮೇಡಮ್, ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಈ ಕೆರೆ ನೋಡಿ, ಈ ಕೆರೆ ಬಂದು ಸುಮಾರು 1128ನೇ ಇಸ್ವಿನಲ್ಲಿ ಕಟ್ಟಿರುವಂಥ ಕೆರೆ ಇದು. ಈ ಕೆರೆ ಬಂದು ಸುಮಾರು ಇದಕ್ಕೆ ಸೂಳೆಕೆರೆ ಅಂತಲೂ ಕೂಡ ಕರೀತಾರೆ. ಇದು ಬಂದು ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಕೂಡ ಇದೆ. ಈ ಕಡೆ ಮೇಲ್ಗಡೆ ಇದೆ, ಆ ಕಡೆ ಅಲ್ಲಿ ಮೇಲಿದೆ, ಅದು ಕಾಣಿಸಲ್ಲ ಇಲ್ಲಿಗೆ. ಸೊ ಇಲ್ಲಿ ಇದು ಒಂದು ಪ್ರವಾಸಿ ತಾಣವೂ ಕೂಡ ಹೌದು ಇದು, ಈ ಕೆರೆ. ನೋಡ್ಬೋದು ನೀವು ಇಲ್ಲಿ. ನೋಡಿ, ಆ ಕಡೆ ಹಳ್ಳಿಗಳಿದ್ದಾವೆ ಆ ಸೈಡು. ಸೊ ಆ ಕಡೆ ಒಂದು ಎಂಟರ್ಟೈನ್ಮೆಂಟ್, ಏನೋ ಸ್ವಿಮ್ಮಿಂಗ್ ಪೂಲ್ ಅಂತೆ, ಮತ್ತು ಹಡಗು ಬೋಟಿಂಗ್ ಎಲ್ಲ ಇದೆ ಆ ಕಡೆ. ಸೊ ಇದು ಕುಡಿಯೋ ನೀರಿಗೆ ಸುಮಾರು 50 ಹಳ್ಳಿಗೆ ಕುಡಿಯೋ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಈ ಕೆರೆಯಿಂದ. ಅದೇ ಥರ ನೀರಾವರಿಗೂ ಕೂಡ ಸುಮಾರು ಒಂದು 5,000 to 6,000 ಎಕರೆಗೆ ನೀರಾವರಿ. ಈ ಭಾಗದಲ್ಲಿ ಅಡಿಕೆ ಬಹು ಮುಖ್ಯವಾದ ಬೆಳೆ. ಸೊ ಆ ಬೆಳೆಗೆ ಇದು ನೀರಾವರಿಗೂ ಕೂಡ ಅನುಕೂಲವಾಗಿದೆ. ಟ್ಯಾಂಕರ್ಗಳಲ್ಲೂ ಕೂಡ ಬೇಸಿಗೆ ಕಾಲದಲ್ಲಿ ರೈತರು ಈ ಕೆರೆಯಿಂದ ನೀರನ್ನು, ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆದಾಗ ಟ್ಯಾಂಕರ್ಗಳಲ್ಲಿ ನೀರೆಲ್ಲ ತಗೊಂಡೋಗಿ ಬೆಳೆಗೆ ಪೋಷಣೆ ಮಾಡ್ತಾರೆ ಈ ರೈತರು. ಸೊ ವಿಶಾಲವಾದ ಕೆರೆ, ನೋಡೋದಕ್ಕೆ ಭಾಳ ಸುಂದರವಾಗಿದೆ. ಈ ಕಡೆ ನೀವು ಚನ್ನಗಿರಿಯಿಂದ ಹೊನ್ನಾಳಿ ಕಡೆ ಹೋದಾಗ ಸುಮಾರು ಜನ ಇಲ್ಲಿ ಬಂದು ಪ್ರವಾಸಿಗರು ನೋಡ್ಕೊಂಡು ಹೋಗ್ತಾರೆ. ಎಲ್ಲರೂ ಬಂದು ನೋಡೋವಂಥ ಕೆರೆ ಇದು. ಏಷ್ಯಾದಲ್ಲೇ ಅತಿ ದೊಡ್ಡ 2ನೇ ಕೆರೆ ಇದು. ಆ ಒಂದು ಹೆಗ್ಗಳಿಕೆ ಈ ಕೆರೆಗಿದೆ. ಈ ಕೆರೆ ನಾನು ಆಗಲೇ ಹೇಳಿದೆ, ಇದು 6,500 ಎಕರೆ ಇದೆ ಅಂತೇಳಿ. ಈ ಕೆರೆ ಯಾರಾದರೂ ಟ್ರಿಪ್ಪು ಪ್ಲಾನ್ ಮಾಡೋರಿದ್ರೆ ನೋಡಿ, ಇಲ್ಲಿ ಸುಂದರವಾಗಿದೆ. ಅದು ಕೂಡ 2 ಬೆಟ್ಟಗಳ ನಡುವೆ ಇದೆ ನೋಡಿ. ಆ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ, 2 ಬೆಟ್ಟಗಳ ನಡುವೆ ಇದೆ ಈ ಕೆರೆ. ಸೊ ಈ ಕೆರೆ ಒಂದು ಸುಂದರವಾದ ಪ್ರವಾಸಿ ತಾಣವೂ ಹೌದು. ಒಂದು ಫ್ಯಾಮಿಲಿ ಟ್ರಿಪ್ ಬಂದರೆ ಈ ಕಡೆ ಯಾರಾದರೂ ಕೂಡ ಇಲ್ಲಿ ಒಂದು ದಿವಸ, ಒಂದು ಹಾಫ್ ಡೇ ನೋಡಿಕೊಂಡು, ನಯನ ಮನೋಹರವಾದಂಥ ಕೆರೆ ಇದು. ನೀವು ಪಕ್ಷಿಗಳು ನೋಡಿ, ಪಕ್ಷಿಗಳು ಕೂಡ ಕೆರೆಯಲ್ಲಿ ತೇಲಾಡ್ತಾ ಇದ್ದಾವೆ. ಇಲ್ಲಿ ಮೀನುಗಾರಿಕೆಯೂ ಕೂಡ ನಡೀತಾ ಇದೆ. ಸೊ ಈ ಒಂದು ಗಂಡ ಹೆಂಡತಿ ಮಕ್ಕಳು ಒಂದು ದಿವಸ ಟ್ರಿಪ್, ಒಂದು ಹಾಫ್ ಡೇ ನೋಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಖುಷಿಯಾಗಿ ಬಂದು ನೋಡ್ಕೊಂಡು ಹೋಗುವಂಥ ಪ್ರವಾಸಿ ತಾಣ ಕೂಡ ಹೌದು. ನೋಡಿ, ಈ ಕೆರೆ ಭಾಳ 11 ಅಥವಾ 11ನೇ ಶತಮಾನದಲ್ಲಿ ಚಿಕ್ಕದಾಗಿತ್ತು. ಆಮೇಲೆ ಬಂದಂಥ ಒಂದು ಏನೋ ಒಂದು ನಂತರ ಒಂದು ಡೆವಲಪ್ಮೆಂಟ್, ಅಭಿವೃದ್ಧಿ ಮಾಡಿಬಿಟ್ಟು 2 ಬೆಟ್ಟಗಳ ನಡುವೆ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಈಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ನೀರು ಏನು ಈಗ ನೀವು ನೋಡ್ತಾ ಇರ್ಬೋದು, ಈ ನೀರೇನಾದರೂ ಖಾಲಿ ಆಯಿತು ಅಂತಂದರೆ ಈ ಕೆರೆಯಲ್ಲಿ ಖಂಡಿತವಾಗ್ಲೂ ಆ ವರ್ಷ ಬರಗಾಲ ಬಂದಿದೆ ಅಂತಲೇ ಜನ ಭಾವಿಸ್ತಾರೆ. ಸೊ ಸಮೃದ್ಧವಾಗಿದೆ ಇವಾಗ ನೀರು. ಇಲ್ಲಿ ನೀರು ಸಮೃದ್ಧವಾಗಿದೆ ಅಂತಂದರೆ ಈ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿರ್ತಕ್ಕಂಥ ಬೋರ್ವೆಲ್ಗಳು, ರೈತರು ಕೂಡ ಖುಷಿಯಾಗಿರ್ತಾರೆ. ಶಾಂತಿ ಸಾಗರ, ಇದನ್ನ ಸೂಳೆಕೆರೆ ಅಂತಲೂ ಕರೀತಾರೆ. ಇದು ಏಷ್ಯಾದಲ್ಲಿ ನಿರ್ಮಿಸಲಾದ 2ನೇ ಅತಿ ದೊಡ್ಡ ಕೆರೆಯಾಗಿದೆ. ಇದು ಭಾರತದ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಲ್ಟಿ ಅಂತ ಸೂಳೆಕೆರೆಯಲ್ಲಿದೆ. ಇದರ ಬಗ್ಗೆ ಹೇಳೋದಾದ್ರೆ, ಒಳಹರಿವು ಹರಿದ್ರಾ ನಿಯಂತ್ರಿತ ಭದ್ರಾ ಅಣೆಕಟ್ಟು, ಬಲದಂಡೆ ಕಾಲುವೆ, ಹೊರಹರಿವು ಸಿದ್ಧ ಕಾಲುವೆ, ಬಸವ ಕಾಲುವೆ. ಬೇಸಿನ್ ಕಂಟ್ರೀಸ್ ಅಂದ್ರೆ ಭಾರತ. ಗರಿಷ್ಠ ಉದ್ದ 8.1 ಕಿಲೋಮೀಟರ್, ಗರಿಷ್ಠ ಅಗಲ 4.6 ಕಿಲೋಮೀಟರ್, ಸರಾಸರಿ ಆಳ 10 ಫೀಟ್, ಗರಿಷ್ಠ ಆಳ 27 ಫೀಟ್, ತೀರದ ಉದ್ದ 50 ಕಿಲೋಮೀಟರ್, ಮೇಲ್ಮೈ ಎತ್ತರ 612 ಮೀಟರ್. ತೊಟ್ಟಿಯ ನಿರ್ಮಾಣವನ್ನು 11 ಅಥವಾ 12ನೇ ಶತಮಾನಕ್ಕೆ ನಿಗದಿಪಡಿಸಲಾಗಿದೆ ಮತ್ತು ಅವಶೇಷಗಳನ್ನು ಎತ್ತಿ ತೋರಿಸಲಾಗಿದೆ. ಸ್ವರ್ಗಾವತಿಗೆ ಸೇರಿದೆ ಎಂದು ಹೇಳಲಾಗುತ್ತೆ. ಮಕ್ಕಳಿಲ್ಲದ ರಾಜ ವಿಕ್ರಮರಾಯನು ಬಿಲ್ಲಹಳ್ಳಿಯ ಗೌಡನ ಮಗನನ್ನ ದತ್ತು ಪಡೆಯುತ್ತಾರಂತೆ. ಈ ಯುವಕ ರಾಗಿ ರಾಯ ಎಂಬ ಹೆಸರನ್ನ ಪಡೆದನು. ಆದರೆ ಶಿವನ ಮೇಲಿನ ಭಕ್ತಿಗೆ ಪ್ರತಿಫಲವಾಗಿ ರಾಜನಿಗೆ ಮಗಳು ಜನಿಸಿದ್ಲು. ಅವಳನ್ನ ಶಾಂತವ್ವ ಅಂತ ಕರೆಯಲಾಯಿತು. ರಾಜನ ಮಗಳು ಕೆಲವು ದೈವಿಕತೆಯೊಂದಿಗೆ ಸಂಪರ್ಕವನ್ನ ಬೆಳೆಸಿಕೊಂಡು
ಪ್ರಾಯಶ್ಚಿತ್ತದ ಕಾರ್ಯವಾಗಿ ತೊಟ್ಟಿಯನ್ನ ನಿರ್ಮಿಸಿದಳು. ಅದು ತನ್ನ ತಂದೆಯ ಪಟ್ಟಣವನ್ನ ಮುಳುಗಿಸಿತು. ಅವಳು ವೇಶ್ಯೆ ಅಂತ ಶಪಿಸಲಾಯಿತು. ಹಾಗಾಗಿ ಅದಕ್ಕೆ ಸೂಳೆಕೆರೆ ಅಂತ ಹೆಸರು ಬಂದಿದೆ. ಆ ತೊಟ್ಟಿಯಲ್ಲಿ ಶಕ 12/11 ಈ ದಿನಾಂಕದ ಕಲ್ಲು ಇದೆ. ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಲೆಫ್ಟಿನೆಂಟ್ ಜನರಲ್ ಸರ್ ರಿಚರ್ಡ್ ಇರಮ್ ಸ್ಯಾಂಕಿ 1756ರ ಸಮಯದಲ್ಲಿ ಒಮ್ಮೆ ಈ ಪ್ರದೇಶವು ಒಂದು ಕಾಲದಲ್ಲಿ ಸೂಳೆಕೆರೆ ಇದ್ದ ಪ್ರದೇಶ, ಟ್ಯಾಂಕ್ ನಿರ್ಮಾಣಕ್ಕೆ ಸೂಕ್ತವಲ್ಲ, ಆದರೆ ಇಲ್ಲಿ ನಿರ್ಮಿಸಲಾಗಿದೆ. ಆ ಕಾಲದ ಜನರ ಎಂಜಿನಿಯರಿಂಗ್ ಪರಿಣಿತಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಇದು ನಿಜಕ್ಕೂ ಗಮನಾರ್ಹ ಅಂತ ಅವರ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸೂಳೆಕೆರೆ ಟ್ಯಾಂಕ್ 40 ಮೈಲಿ ಅಂದರೆ 64 ಕಿಲೋಮೀಟರ್ ಸುತ್ತಿನಲ್ಲಿ ಇದೆ. ಇದು ದಕ್ಷಿಣದಿಂದ ಎಲ್ಲ ತೊರೆಗಳನ್ನ ಪಡೆಯುತ್ತದೆ ಮತ್ತು ಹರಿದ್ರಾ ಉತ್ತರಕ್ಕೆ ಹರಿಯುತ್ತದೆ. 1903 ಅಥವಾ 4ರಲ್ಲಿ ದಿ ಇಂಪೀರಿಯಲ್ ಗೆಜೆಟೇರಿಯರ್ ಆಫ್ ಇಂಡಿಯಾನಲ್ಲಿ ಉಲ್ಲೇಖಿಸಿರುವಂತೆ ದಕ್ಷಿಣ ಮತ್ತು ಪಶ್ಚಿಮವು ಬೆಟ್ಟಗಳ ಸಾಲುಗಳಿಂದ ದಾಟಿದೆ. 22 ಸೆಪ್ಟೆಂಬರ್ 1952ರಂದು ಸೂಳೆಕೆರೆ ಜಲಾಶಯದಲ್ಲಿ 44 ಇಂಚು ಅಳತೆಯ ವಯಸ್ಕ ಈಲ್ ಆಂಗ್ವಿಲಾ ಬೆಂಗಾಲೆನ್ಸಿಸ್ ಕಂಡುಬಂದಿದೆ. ತುಂಗಾಭದ್ರಾ ಅಣೆಕಟ್ಟಿನ ನಿರ್ಮಾಣದ ನಂತರ 17 ಏಪ್ರಿಲ್ 1955ರಂದು ಸಮುದ್ರದಿಂದ ತುಂಗಾಭದ್ರೆಯ ಮೇಲ್ಭಾಗಕ್ಕೆ ಈಲ್ನ ವಲಸೆ ತಡೆಯಲಾಯಿತು. ಪ್ರಿಯ ವೀಕ್ಷಕ ಬಂಧುಗಳೇ, ನೀವು ಯಾವಾಗಾದರೂ ದಾವಣಗೆರೆ ಸೈಡ್ಗೆ ಹೋದಾಗ ಖಂಡಿತ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಅಷ್ಟು ಸುಂದರವಾದಂತಹ ಮನಮೋಹಕವಾದಂತಹ ಸ್ಥಳ, ಕೆರೆ ಇದಾಗಿರುತ್ತೆ. ನಾವು ನದಿಯ ದಡದಲ್ಲಿ ನಿಂತ್ಕೊಂಡು ಎಷ್ಟು ದೂರಕ್ಕೂ ನೋಡಿದ್ರು ಉದ್ದಕ್ಕೂ ಬರೀ ನಮಗೆ ಈ ಕೆರೆನೇ ಕಾಣಿಸುವಂಥದ್ದು. ಅಕ್ಕಪಕ್ಕ ಏನೂ ಕಾಣೋದಿಲ್ಲ. ಅದಷ್ಟೇ ಅಲ್ಲ, ಈ ನದಿಯ ಮಧ್ಯದಲ್ಲಿ ಎಡ ಮತ್ತೆ ಬಲಕ್ಕೆ ಆಪೋಸಿಟ್ ಆಗಿ ಬೆಟ್ಟಗಳಿಂದ ಆವರಿಸಿದೆ. ಹಾಗೆ ಇದ್ರ ಎಡಕ್ಕೆ ದೇವಸ್ಥಾನ ಕೂಡ, ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಏನು ಶಾಂತವ್ವ ಇದ್ದಾರೆ, ಶಾಂತವ್ವ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರ ಪತಿಯವರಾದ ಸಿದ್ದಪ್ಪನವರು ಕೂಡ, ಅವರು ಕೂಡ ಹೆಂಡತಿಯೇ ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೋತಾರೆ. ಅದಷ್ಟೇ ಅಲ್ಲ, ಈ ಒಂದು ದೇವಸ್ಥಾನದಲ್ಲಿ ಹಬ್ಬ ಆದಾಗ ವರ್ಷಕ್ಕೊಂದ್ಸಲ ಹಬ್ಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡುವಂತ ಈ ಸಂದರ್ಭದಲ್ಲಿ ಶಾಂತವ್ವನಿಗೂ ಸಹ ಮಡ್ಲಕ್ಕಿಯನ್ನ ನೀಡಿ ಪೂಜಿಸಲಾಗತ್ತೆ. ನಿಜಕ್ಕೂ ಏನಂದ್ರೆ, ಈ ಕೆರೆಯನ್ನ ನೋಡಿದ್ರೆ ಇದು ನಿಜವಾಗ್ಲೂ ಕೆರೆಯನ್ನ ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಅಂತ ಯಾರಿಗೂ ಅನ್ಸೋದಿಲ್ಲ. ಮತ್ತೆ ತಂತ್ರಜ್ಞರು ಕೂಡ ಹೇಳ್ತಾರಂತೆ, ಅದು ಸಹ ಆಗಿನ ಕಾಲದವರ ಕ್ರಿಯೇಟಿವಿಟಿ ಹೇಗಿತ್ತು ಅಂತ ಇದು ಹೇಳುತ್ತೆ.